ಇದನ್ನೇ ಫ್ರೈಡ್ ರೈಸ್ ಮಾಡ್ತೀವಿ. ಆ ಕಡೆ ನೋಡಬೇಕು. ಇಷ್ಟೊಂದು ಉದುದ್ರಾಗಿ ಎಷ್ಟು ಚೆನ್ನಾಗಿದೆ. ಈ ಥರ ಇರಬೇಕು. ಪ್ಲೀಸ್. ಗೆಡ್ಡೆ ಕೋಸು ಹಾಕಿದ್ದೀನಿ. ಚೆನ್ನಾಗಿದ್ಯಾ? ಸುಳ್ಳು ಹೇಳ್ಬೇಡ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಕ್ವಿಕ್ಕಾಗಿ ಏನು ಇವತ್ತಿನ ವಿಡಿಯೋ ಅಂತ ನಾನು ನಿಮಗೆ ಹೇಳ್ತೀನಿ. ಇವತ್ತು ಸ್ವಲ್ಪ ಹೊರಗಡೆನೂ ಹೋಗೋದಿದೆ, ಅದಕ್ಕೋಸ್ಕರ ಬೆಳಿಗ್ಗೆನೇ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಈ ಥರ ಫ್ರೈಡ್ ರೈಸ್ ಮಾಡಿಕೊಟ್ರೆ ಅವನು ಇಷ್ಟಪಟ್ಟು ತಿಂತಾನೆ. ಪೆಪ್ಪರ್ ಎಲ್ಲ ಹಾಕಿರ್ತೀನಲ್ವ, ಕೋಲ್ಡೂ ಕಮ್ಮಿ ಆಗುತ್ತೆ ಮತ್ತು ತುಂಬ ಇಷ್ಟಪಟ್ಟು ತಿಂತೀರಾ ಈ ಥರ ಎಲ್ಲ ಕೋಲ್ಡ್ ಇದ್ದಾಗ ಮಾಡ್ಕೊಂಡು. ನನ್ನ ಮಗ ಆಲ್ರೆಡಿ ಬಂದು ಏನು ಮಾಡ್ತಿದ್ದಾನೆ ನಮ್ಮಮ್ಮ ಅಂತ ಆಲ್ರೆಡಿ ಚೆಕ್ ಮಾಡ್ತಿದ್ದಾನೆ. ಬಂದು ಸರಿ ಅಂತ ಅವನು ಎತ್ಕೊಂಡು ಅವನಿಗೋಸ್ಕರನೇ ಮಾಡ್ತಿರೋದಲ್ವ. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಅವನಿಗಂತೂ. ಏನು ಮಾಡೋದು, ಈ ಥರ ಮಾಡಿದ್ರೆ ಅವನಿಗೂ ಖುಷಿಯಾಗುತ್ತೆ ಅಂತ ಮಾಡ್ತಿದ್ದೀನಿ. ಅವನು ಎಷ್ಟೊತ್ತು ಮಾಡೋಕೆ ಬಿಡ್ತಾನೆ ಏನೋ ಗೊತ್ತಿಲ್ಲ. ಲೇಟಾಗಿ ಬೇರೆ ಎದ್ಬಿಟ್ಟಿದ್ದೀನಿ. ನೋಡೋಣ, ಬೇಗ ಮಾಡಿಬಿಡೋಣ. ನಮ್ಮ ಮನೆಯವರು ಆಫೀಸ್ಗೆ ಹೋಗಬೇಕು, ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮ ಅಪ್ಪಲ್ಲಿ ಅಂತ ಕೇಳ್ತಿದ್ದಾನೆ ಇವನು. ಮಾಡಲ್ಲ, ಆ ಕಡೆ ನೋಡಬೇಕು, ಇಲ್ಲ ಅವ್ರು ನೀನು ಮಾತಾಡ್ಸಲ್ಲ. ಡನ್. ಆ ಕಡೆ ತಿರ್ಕೊಂಡು, ಆ ಕಡೆ ತಿರ್ಕೊಂಡು. ಡನ್ ಡನ್. ಅಪ್ಪ ಡ್ಯೂಟಿ ಹೋಗಕ್ಕೆ. ಡ್ಯೂಟಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಕಡೆ ಇರುತ್ತಲ್ವ, ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಈ ಥರ ನಂಗೆ ಯಾವ ಸೈಜ್ ಬೇಕು ಆ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಈ ಥರ ಜಜ್ಜಿ ಹಾಕೋತಿದ್ದೀನಿ ನಾನು. ಈ ಥರ ಜಜ್ಜಿ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗೆಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದಾಯಿತು. ಯಾವುದ್ಯಾವ್ದು ಎಷ್ಟೆಷ್ಟು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಹಸಿರು ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿನ ಈ ಥರ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಎತ್ತಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದು ತೊಗೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಅದಾದಮೇಲೆ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರು ಮತ್ತು ಜೀರೆನ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಸೋಯಾ ಸಾಸು, ಟೊಮೊಟೊ ಸಾಸು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 3 ಕ್ಯಾರೆಟ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಉದ್ದಕ್ಕಾದರೂ ಹೆಚ್ಕೋಬೋದು. ಅದಾದಮೇಲೆ ಒಂದು 100 ಗ್ರಾಮಷ್ಟು ಬೀನ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ನೂಕೋಲನ್ನ ಈ ಥರ ತುರ್ದು ಎತ್ತಿಟ್ಕೊಂಡಿದ್ದೀನಿ. ಕ್ಯಾಬೇಜ್ ಇಲ್ಲ ಅಂತಂದರೆ ಈ ಥರ ನೂಕೋಲು ಹಾಕಿ ಮಾಡ್ಕೋಬೋದು. ನೋಡಿದ್ರಲ್ಲ ಕಟ್ ಮಾಡ್ಕೊಳ್ಳೋದೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ. ಈಗ ಟೈಮ್ ವೇಸ್ಟ್ ಮಾಡಿದೆ, ಯಾವ ಥರ ಕುಕ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಕಡಾಯಿನ ಈ ಥರ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಾಯ್ದ ಮೇಲೆ ಎತ್ತಿಟ್ಕೊಂಡಿದ್ದೀನಲ್ಲ ಆಯಿಲ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ಕೊಳ್ಳೋದು ಎಲ್ಲ ಅಡುಗೆನೂ. ನಿಮ್ಮ ಹತ್ರ ಯಾವ್ದು ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಅದಾದಮೇಲೆ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಈ ಥರ ಸೇರಿಸ್ಕೊತಿದ್ದೀನಿ. ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು 3 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಆವಾಗ ತಳ ಎಲ್ಲ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಂತರ ತೆಗೆದಿಟ್ಕೊಂಡಿದ್ವಲ್ಲ ಆ ಉಪ್ಪನ್ನ ಸೇರಿಸ್ಕೊತೀನಿ. ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ನಿಮಗೆ ಯಾವ ಸಾಲ್ಟ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಈ ಥರ ಫ್ರೈ ಮಾಡೋದ್ರಿಂದ ಬೇಗ ಬಾಡುತ್ತೆ ಮತ್ತು ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಈ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿಂತ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಬಾಯಿಗೆ ಸಿಗಬೇಕು ಅನ್ನೋದ್ರಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲನೂ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಉರಿರಿ. ಉಪ್ಪೆಲ್ಲ ಹಾಕಿರೋದ್ರಿಂದ ಬೇಗ ಬಾಡುತ್ತೆ. ಅದಕ್ಕೋಸ್ಕರ ನಂತರ ಎತ್ತಿಟ್ಕೊಂಡಿದ್ನಲ್ಲ ಆ ಉಪ್ಪನ್ನು ಸೇರಿಸ್ಬಿಟ್ಟು ಎಲ್ಲ ಉಪ್ಪನ್ನು ಹಾಕಿ ನೀಟಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆಲ್ಲ ಉಪ್ಪು
ಖಾರ ಎಲ್ಲ ಚೆನ್ನಾಗಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ರೈಸ್ ಎಲ್ರಿಗೂ ಮಾಡೋದು ಗೊತ್ತಿರುತ್ತಲ್ವ ಅಂತ ಅಂದ್ಬಿಟ್ಟು ರೈಸ್ ಯಾವ ಥರ ಮಾಡೋದು ಅಂತ ತೋರಿಸಿಲ್ಲ. ಬಟ್ ಹೇಳ್ತೀನಿ ನೋಡಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ರೈಸ್ನ ಮಾಡ್ಕೋಬೇಕು. ಆವಾಗ ಉದುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ರೈಸು. ಆವಾಗ ಫ್ರೈಡ್ ರೈಸು, ಚಿತ್ರಾನ್ನ, ಪುಳಿಯೋಗರೆ ನೀವು ಯಾವ್ದು ಮಾಡಿದ್ರೂ ತುಂಬಾ ಚೆನ್ನಾಗಾಗುತ್ತೆ. ಅದು ಒಂದು 2 ನಿಮಿಷ ತಣ್ಣಗಾಗಲಿ ಅಷ್ಟರಲ್ಲಿ ಇದೆಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಸಾಫ್ಟ್ ಫ್ರೈ ಆಗಿತ್ತು. ಅದಕ್ಕೆ ನೂಕಲ್ಲಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಯಾರೂ ಈ ಥರ ಗೆಡ್ಡೆಕೋಸು ಹಾಕಿ ಮಾಡೋದಿಲ್ಲ, ಬಟ್ ಈ ಥರ ಒಂದ್ಸಲಿ ಮಾಡಿ ನೋಡಿ. ಟೇಸ್ಟು ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ ಕೇಸ್ ನನ್ನ ಹತ್ರ ಕ್ಯಾಬೇಜ್ ಇಲ್ಲ ಅಂತಂದರೆ ಇದನ್ನು ಹಾಕ್ಬಿಟ್ಟು ಮಾಡ್ಕೋತೀನಿ. ಇದನ್ನು ಒಂದು 3 ನಿಮಿಷ ಈ ಥರ ನೀಟಾಗಿ ಬಾಡಿಸಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಯಾವುದೂ ಹಸಿ ಸ್ಮೆಲ್ ಇರಬಾರ್ದು ಮತ್ತು ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ಎತ್ತಿಟ್ಕೊಂಡಿದ್ವಲ್ಲ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನನಗೆ ತುಂಬ ಖಾರ ಬೇಡ, ಅದಕ್ಕೋಸ್ಕರ. ಅದಾದಮೇಲೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಪೆಪ್ಪರು ಮತ್ತು ಜೀರಿಗೆ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದಾಗ ಅದ್ರ ಮಸಾಲೆ ಎಲ್ಲ ಕ್ಯಾರೆಟು, ಬೀನ್ಸು, ನೂಕೋಲು ಎಲ್ಲದಕ್ಕೂ ಚೆನ್ನಾಗಿದ್ದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿದೋಗ್ಬಿಟ್ರೆ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು. ಇದೆಲ್ಲ ನೀಟಾಗಿ ಬೆಂದ ಮೇಲೆ ಕೊನೆಯದಾಗಿ ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ, ತುಂಬ ಹಾಕೋಬೇಡಿ, ಹುಳಿ ಆಗಿಬಿಡುತ್ತೆ ಫ್ರೈಡ್ ರೈಸು. ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿನೂ ಮಾಡ್ಕೋಬೋದು. ಇದನ್ನು ಹಾಕಿದರೆ ಒಂಥರ ರೆಸ್ಟೋರೆಂಟ್ ಫೀಲ್ ಬರುತ್ತೆ ಅಂತ ಅಂದ್ಬಿಟ್ಟು, ಒಂಥರ ಸೆಜ್ವಾನ್ ಫ್ರೈಡ್ ರೈಸ್ ಥರನೂ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದೆಲ್ಲ ಹಾಕ್ಕೊಂಡು ಮಾಡ್ಕೋತಿರೋದು. ನೀವು ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡಿ ನೋಡಿ, ನಿಜವಾಗ್ಲೂ ಹೋಟೆಲ್ ಫೀಲೇ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಫ್ರೈಡ್ ರೈಸು. ಈ ಕೊನೆಯದಾಗಿ ರೈಸು ಸ್ವಲ್ಪ ತಣ್ಣಗಾಗಿದೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಬಿಸಿ ಇತ್ತು ರೈಸು, ಅದಕ್ಕೋಸ್ಕರ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ. ನೀವು ರೈಸ್ ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಮಾಡ್ಕೊಂಡಿದ್ರಿ ಅಂತಂದರೆ ನೀವು ಬಿಸಿಲಿ ಮಿಕ್ಸ್ ಮಾಡಿಕೊಂಡ್ರೂ ರೈಸು ಮುದ್ದೆ ಆಗೋದಿಲ್ಲ, ಇಲ್ಲಾಂದರೆ ಮುದ್ದೆ ಆಗುತ್ತೆ. ಇಲ್ಲಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತೀನಿ ಅಂತ ನೋಡ್ತಿದ್ದೀರಲ್ವ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ತುಂಬ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ರೈಸು ಅಂತಂದರೆ ಫ್ರೈಡ್ ರೈಸು ಉದುದ್ರಾಗಿರೋದಿಲ್ಲ, ಆವಾಗ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ, ಟೇಸ್ಟೂ ಸಿಗೋದಿಲ್ಲ ಅಲ್ವಾ. ಅದಕ್ಕೆ ರೈಸ್ನ ನೋಡಿ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಮಿಕ್ಸ್ ಮಾಡ್ತಾ ಎಷ್ಟು ಚೆನ್ನಾಗಿ ಆಗ್ತಿದೆ ಫ್ರೈಡ್ ರೈಸ್ ಅಂತ ಅಂದ್ಬಿಟ್ಟು. ನಾನು ಇದಕ್ಕೆ ಯಾವುದೇ ಕಲರ್ ಆಗಲಿ ಏನು ಎಕ್ಸ್ಟ್ರಾ ಇದಾಗಲಿ ಮಾಡಿಲ್ಲ. ಹೋಮ್ ಮೇಡಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಬೋದು ಮನೇಲೇ ಅಂತ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಎಕ್ಸ್ಟ್ರಾ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸ್ ಹಾಕಿದ್ದೀನಿ. ಇನ್ ಕೇಸ್ ಇಲ್ಲ ಅಂತ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಮಾಡಿದರೆ ನಿಮ್ಗೆ ಆಲ್ರೆಡಿ ಹೇಳಿರೋ ಥರ ರೆಸ್ಟೋರೆಂಟ್ ಫೀಲ್ ಬರುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲಿ ನೋಡ್ತಿದ್ರಲ್ಲಿ ಎಷ್ಟು ಉದುದ್ರಾಗಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಈ ಥರ ಮೇಲೆ ಉದುರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದ್ಸಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಂಥರ ಅದರದ್ದು ಒಂದು ಫ್ಲೇವರ್ ಇದ್ದರೆ, ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಈ ಥರ ಹಾಕಿದರೆ ಅದರ ಅಡುಗೆ ಫ್ಲೇವರೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಫ್ರೈಡ್ ರೈಸ್ ರೆಡಿ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು. ತುಂಬಾ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ನೋಡಿ. ಏನು ಮಾಡ್ತಿದ್ದೀರಾ? ಫ್ರೈಡ್ ರೈಸ್ ಸೂಪರ್ ಆಗಿದೆ. ಫ್ರೈಡ್ ರೈಸ್ ನೋಡ್ತಾ ಇದ್ದೀರಾ? ವಾವ್, ಅಂದರೆ ಇಷ್ಟೊಂದು ಉದುದ್ರಾಗಿ ಎಷ್ಟು ಚೆನ್ನಾಗಿದೆ. ಈ ಥರ ಇರಬೇಕು, ಉದುದ್ರಾಗಿದ್ರೆ ತಿನ್ಬೇಕು ಅಂತ ಅನ್ಸುತ್ತೆ. ಫುಲ್ ಒಂದು ಸ್ವಲ್ಪ ಟೇಸ್ಟ್ ಮಾಡೋದಾ? ಚೆನ್ನಾಗಿದೆಯಾ? ಇಲ್ಲ, ಒಂದು ಸ್ವಲ್ಪ ತಿಂದೆ ನೀನು. ನಾನು ಸ್ವಲ್ಪ ತಿನ್ನಲ್ಲ, ಪಪ್ಪ ಒಂದು ಸ್ವಲ್ಪ ತಿನ್ನತ್ತೆ. ಸೈಡ್ ಪ್ಲೀಸ್. ಚೆನ್ನಾಗಿದ್ಯಾ? ಚೆನ್ನಾಗಿ. ಏನು ಹಾಕಿ ಮಾಡಿದ್ದೀನಿ? ಗೆಡ್ಡೆಕೋಸು ಹಾಕಿದ್ದೀನಿ. ಹಾಂ, ಎಗ್ ರೈಸ್ ಥರ ಗೆಡ್ಡೆಕೋಸು ಹಾಕ್ತಾರೆ ಅದಕ್ಕೆ. ಕ್ಯಾಬೇಜ್ ಅಲ್ವಾ? ಕ್ಯಾಬೇಜ್ ಅಲ್ವಾ ಅದಕ್ಕೆ? ತುರ್ದು ಹಾಕಿದ್ದೀನಿ. ಆಲ್ರೆಡಿ ಇಬ್ಬರು ಬಂದು ಟೇಸ್ಟ್ ಮಾಡಿ ನೋಡ್ಬಿಟ್ಟಿದ್ದಾರೆ. ನೋಡೋಣ ಸರ್ವ್ ಮಾಡಿಕೊಡ್ತೀನಿ ಯಾವ ಥರ ಇದೆ ಅಂತ ಹೇಳ್ತಾರೆ ಅಂದ್ಬಿಟ್ಟು. ನಮ್ಮ ಅವ್ವ, ನಮ್ಮ ಮನೆಯವರು ಎಲ್ಲರೂ ಒಂದ್ಸಲಿ ಫುಲ್ ಸಫಿಷಿಯೆಂಟಾಗಿ ತಿಂದು ಒಂದ್ಸಲಿ ಯಾವ ಥರ ಇದೆ ಅಂತ ನೋಡ್ತಾರೆ.
ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ. ನನ್ನ ಮಗ ಅಂತೂ ಚೆನ್ನಾಗಿದ್ರೇ ತಿನ್ನೋದು, ಇಲ್ಲಾಂದ್ರಂತೂ ಜಪ್ಪ ಅಂದರೂ ಮುಟ್ಟು ನೋಡೋದಿಲ್ಲ. ನಾನು ಹಾಗೆ ಸರ್ವ್ ಮಾಡ್ಕೊಂಡೆ, ಜೊತೆಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಬನ್ನಿ ಕೇಳೋಣ ರಿವ್ಯೂ ಏನಂತ ಕೊಡ್ತಾರೆ ಅಂತ. ಚೆನ್ನಾಗಿದೆಯಾ? ಸೂಪರ್ ಅಂತ ಹೇಳು. ಹ್ಯಾಪಿ ಹೆಂಗಿದೆ ಹರಿ? ಏನಪ್ಪ ಚೆನ್ನಾಗಿದ್ಯಾ? ನಿಜವಾಗ್ಲು ಸುಳ್ಳು ಸುಳ್ಳು ಹೇಳ್ಬೇಡ. ನಾವಂತೂ 2 ಸಲ ಹಾಕೊಂಡು ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.